ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ವೇವ್ ನ್ಯೂಸ್. ನಾನು ಶ್ವೇತಾ. ಈಗಂತೂ ಮಳೆಗಾಲ ಬಂದ್ರೆ ಕೇಳ್ಬೇಕಾ, ಟೀ ಕಾಫಿ ಬಜ್ಜಿ ಬೋಂಡಾ ಸೇಲ್ ಆಗುವಷ್ಟು ಬೇರೆ ಯಾವ ಫುಡ್ ಕೂಡ ಸೇಲ್ ಆಗೋದಿಲ್ಲ. ನಮ್ಗೆ ನಾರ್ಮಲ್ ಆಗಿ ಬಿಸಿ ಬಿಸಿಯಾಗಿ ಗರಿಗೆ ಅರಿಯಾಗಿ ತಿನ್ಬೇಕು ಅಂತ ಅನ್ಸಿದ್ರೆ ನಾವ್ ಏನ್ ಮಾಡ್ತೀವಿ, ಟೀ ಕಾಫಿ ಮೊರೆನೆ ಹೋಗ್ತೀವಿ. ಆದ್ರೆ ನನಗಿವತ್ತು ಒಂದು ದೋಸೆ ತಿನ್ಬೇಕು ಅನ್ನುವಂತ ಒಂದು ಆಸೆ ಆಗ್ತಾ ಇದೆ. ಸೊ ದೋಸೆ ಅಂದ್ರೆ ನಾರ್ಮಲ್ ದೋಸೆ ಅಲ್ಲ, ಸ್ಪೆಷಲ್ ದೋಸೆ. ಯಾವುದು ಆ ಸ್ಪೆಷಲ್ ದೋಸೆ, ಈ ದೋಸೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ವೀಕ್ಷಕರೇ, ನಾರ್ಮಲ್ ಆಗಿ ನಾವು ಮಸಾಲೆ ದೋಸೆ ತಿಂದಿರ್ತೀವಿ, ಸೆಟ್ ದೋಸೆ ತಿಂದಿರ್ತೀವಿ, ಪುಡಿ ದೋಸೆ ತಿಂದಿರ್ತೀವಿ, ಹಾಗೆ ಪುಡಿ ಮಸಾಲೆ ದೋಸೆ, ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಗಳನ್ನ ತಿಂದಿರ್ತೀವಿ. ಆದ್ರೆ ಪಿಂಕ್ ದೋಸೆ ಕಾರ್ನರ್ ಅನ್ನುವಂತ ಒಂದು ಪ್ಲೇಸ್ ಇದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಸೊ ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ತಾ ಹೋಗ್ತೀನಿ. ಜಯನಗರ್ 3rd ಬ್ಲಾಕ್ ಅಲ್ಲಿ ಇರುವ ಒಂದು ಪಿಂಕ್ ದೋಸೆ ಕಾರ್ನರ್ಗೆ ನಾವಿವತ್ತು ಬಂದಿದ್ದೀವಿ. ಪಿಂಕ್ ದೋಸೆ ಹೇಗ್ ಮಾಡ್ತಾರೆ, ಪಿಂಕ್ ದೋಸೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ಬಹಳಷ್ಟು ಆಹಾರ ಪ್ರಿಯರು ಇಲ್ಲಿ ಬಂದು ಈ ಪಿಂಕ್ ದೋಸೆ ಆಗಿರ್ಬೋದು, ಮಸಾಲೆ ದೋಸೆ ಆಗಿರ್ಬೋದು, ವೆರೈಟಿ ಫುಡ್ಸ್ನೆಲ್ಲ ಸವಿತಾ ಇದ್ದಾರೆ. ಇಲ್ಲೊಬ್ರು ಕೂಡ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಈಶ್ವರ್ ಸರ್, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ನಾನು ಇಲ್ಲೇ ಇರೋದು, ಸುಮಾರು ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಬರ್ತೀನಿ. ಸರ್, ರೆಗ್ಯುಲರ್ ಆಗಿ ಅಂತ ಹೇಳಿದ್ರಿ, ವೀಕ್ಗೆ ಫ್ರೀಕ್ವೆಂಟ್ ಆಗಿ ಎಷ್ಟು ದಿನ ಬರ್ತೀರಾ? ವೀಕ್ಲಿ 1-2 ಟೈಮ್ಸ್ ಬರ್ತೀನಿ. ನಾನು ಆ್ಯಕ್ಚುಲಿ ಆಚೆ ತಿನ್ನೋದು ಕಮ್ಮಿ, ಅದರಲ್ಲೂ 2 ಟೈಮ್ಸ್ ಇಲ್ಲೇ ಬರ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನೀವು ಯಾವ್ಯಾವ ವೆರೈಟೀಸ್ ಆಫ್ ಡಿಶಸ್ನ ಟ್ರೈ ಮಾಡಿದ್ದೀರಾ ಅಂತ? ನನ್ನ ಫೇವ್ರೇಟು ಪುಡಿ ಬಾತ್ ಮಸಾಲೆ. ನಾನು ಎಲ್ಲ ಟ್ರೈ ಮಾಡಿದ್ದೀನಿ, ಯಾಕಂದರೆ ಸುಮಾರು ವರ್ಷಗಟ್ಟಲೆ ಬರ್ತಾ ಇದ್ದೀನಿ. ಪುಡಿ ಬಾತ್ ಮಸಾಲೆ ಸೂಪರ್ ಆಗಿದೆ, ಮತ್ತು ಅವ್ರ ರೈಸ್ ಬಾತು ಚೆನ್ನಾಗುತ್ತೆ. ಇಲ್ಲಾಂದರೆ ಈ ಪಿಂಕ್ ದೋಸೆ ಅಂತಾರಲ್ಲ, ಇದು ವೆಜಿಟೇಬಲ್ ದೋಸೆ ತುಂಬ ಚೆನ್ನಾಗಿದೆ. ಎಲ್ಲ ಥರನೂ ಟ್ರೈ ಮಾಡ್ಬೋದು. ಇಡ್ಲಿ ಮತ್ತು ಮಸಾಲ ಇಡ್ಲಿನೂ ಇದೆ, ಅದು ಚೆನ್ನಾಗಿ ಮಾಡ್ತಾರೆ. ನೀವು ಯಾವ್ದನ್ನ ತುಂಬಾ ಇಷ್ಟಪಟ್ಟು ತಿಂತೀರಾ ಅಂತ? ನನಗೆ ಪುಡಿ ಬಾತ್ ಮಸಾಲೆ ತುಂಬ ಇಷ್ಟ. ಮತ್ತೆ ಇಲ್ಲಿ ತುಂಬಾ ಜನ ಗ್ರಾಹಕರೆಲ್ಲ ಇದ್ದಾರೆ, ಅವರು ಆಹಾರ ಪ್ರಿಯರೆಲ್ಲ ಸವಿತಾ ಇದ್ದಾರೆ. ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ? ಈಗ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ನಾವು ಜೀವನ ಮಾಡ್ತಾ ಇರೋದು, ಕೆಲ್ಸಕ್ಕೆ ಹೋಗ್ತಾ ಇರೋದು, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಅಂತ. ಸೊ ಇಲ್ಲಿ ನ್ಯೂಟ್ರಿಷಿಯಸ್ ಫುಡ್ ಸಿಗುತ್ತಾ ಅಂತ? ನೋಡಿ, ಆ್ಯಕ್ಚುಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಸಿಂಪಲ್ ಫುಡ್ ಅಂದರೆ ನಮ್ಮ ಸೌತ್ ಇಂಡಿಯನ್ ಫುಡ್. ಯಾಕಂದರೆ ಎವ್ರಿಥಿಂಗ್ ಈಸ್ ಈಸಿಲಿ ಡೈಜೆಸ್ಟಬಲ್. ಇದೆಲ್ಲ ದೋಸೆ, ಇಡ್ಲಿ ಎಲ್ಲ ಸಿಂಪಲ್ ಫುಡ್. ಇದು ಇಟ್ಸ್ ನ್ಯೂಟ್ರಿಷಿಯಸ್. ನಾವು ಯಾವುದು ಅನ್ಹೆಲ್ತಿ ಫುಡ್ ಅಂದರೆ ಪಿಜ್ಜಾ, ಪಾಸ್ತಾ ಇಂಥದ್ದೆಲ್ಲ ತುಂಬ ಮೈದಾ ಆ ಥರ ಯೂಸ್ ಮಾಡ್ತಾರೆ. ದಟ್ ಈಸ್ ಅನ್ಹೆಲ್ತಿ. ದಿಸ್ ಯಾವ ತಿನ್ನಲಿ, ಇಡ್ಲಿ ತಿನ್ನಲಿ, ದೋಸೆ ತಿನ್ನಲಿ, ಇದೆಲ್ಲ ಸಿಂಪಲ್ ಫುಡ್. ಅದಕ್ಕೆ ನಾವು ಮನೆಯಲ್ಲೆಲ್ಲ ಡೈಲಿ ತಿನ್ನೋದು. ಡೈಲಿ ತಿನ್ನೋ ಫುಡ್ಡೇ ಇವರು ಸರ್ವ್ ಮಾಡೋದು. ಸೊ ಇದೆಲ್ಲ ಹೆಲ್ತಿ ಫುಡ್, ಯು ಕ್ಯಾನ್ ಈಟ್ ಎವ್ರಿ ಡೇ ಆಲ್ಸೋ. ಈಗ ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲ ಪುರಿ, ಈ ರೀತಿ ಚಾಟ್ಸ್ ಅಂಗಡಿಗಳಿಗೆ ಹೋದ್ರೆ ನಾರ್ಮಲ್ ಆಗಿ ಈ ಅಡಲ್ಟ್ರೇಟೆಡ್ ಫುಡ್ ಅಂತ ಹೇಳ್ತಾರೆ, ಫುಡ್ ಕಲರ್ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಒಂದು ಮಾಹಿತಿ ನಮಗ್ ಬಂದಿರೋ ಪ್ರಕಾರ ಪಿಂಕ್ ದೋಸೆ ಮಾಡಿದ್ರು ಕೂಡ ಇವರು ಯಾವುದೇ ರೀತಿ ಫುಡ್ ಕಲರ್ಸ್ ಆಡ್ ಮಾಡಲ್ಲ ಅಂತ, ನಿಜಾನಾ? ಹೌದು, ಇದು ಯಾಕೆಂದರೆ ಅವರು ಬೀಟ್ರೂಟ್ ಆ್ಯಡ್ ಮಾಡ್ತಾ ಇರೋದು. ಬೀಟ್ರೂಟ್ ಬಂದು ಪಿಂಕ್ ಕಲರ್. ಸೊ ವೆಜಿಟೇಬಲ್ ದೋಸೆಗೆ ಬೀಟ್ರೂಟ್ ಆ್ಯಡ್ ಮಾಡ್ತಾರೆ. ಸೊ ಇದೆಲ್ಲ ಯಾವ್ಯಾವ ಕಲರ್, ಡಿಫ್ರೆಂಟ್ ಕಲರ್ಸ್ ನೋಡ್ತಿರೋ ಅದೆಲ್ಲ ಫುಡ್ ಪ್ರಾಡಕ್ಟ್ ಏನು ಕಲರ್ ಅದರಿಂದ ಆ ಕಲರ್ ಬರುತ್ತೆ. ಸೊ ಇವ್ರೇನು ಬೇರೆ ಏನು ಆ್ಯಡ್ ಮಾಡೋದು, ನ್ಯಾಚುರಲ್ ಕಲರ್ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್. ವೀಕ್ಷಕರೇ, ನಾನಿಲ್ಲಿಗೆ ಬಂದು ಒಂದು 30 ಮಿನಿಟ್ಸ್ ಆಗಿರ್ಬೋದು. 30 ಮಿನಿಟ್ಸ್ ಇಂದ ಹಲವಾರು ಗ್ರಾಹಕರು ಬಂದು ಅವ್ರ ಇಷ್ಟದ ಒಂದು ಫೇವ್ರೆಟ್ ಫುಡ್ ಗಳನ್ನ ಆರ್ಡರ್ ಮಾಡ್ತಾ ತಿಂತಾ ಇದ್ದಾರೆ. ಕ್ರೌಡ್ ಅಂತೂ 1% ಕೂಡ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ಈಗ ಪಿಂಕ್ ಮಸಾಲೆ ದೋಸಾನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಸೂಪರ್ ಆಗಿದೆ. ಏನೊಂದು ವಿಶೇಷತೆ ಅಂತಂದ್ರೆ, ಈ ಪಿಂಕ್ ದೋಸೆಯಲ್ಲಿ ನಾರ್ಮಲ್ ಆಗಿ ನಾವು ಒಂದು ಬೀಟ್ರೂಟ್ ಫ್ಲೇವರು, ಏನೋ ಒಂದು ಫ್ಲೇವರ್ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಈ ದೋಸೆಯಲ್ಲಿ ಬರೀ ಬೀಟ್ರೂಟ್ ಮಾತ್ರ ಇಲ್ಲ, ಕಾಯಿ ಸಿಗುತ್ತೆ ಸೆಂಟ್ರಲ್ಲಿ, ತುಂಬಾ ಸ್ಪೈಸಸ್ ಹಾಕಿದ್ದಾರೆ.
ದೋಸಾ ಕಾರ್ನರ್ ಓನರ್ ಆದಂತಹ ಕೃಷ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಈ ಪಿಂಕ್ ದೋಸೆ ಸ್ಪೆಷಾಲಿಟಿ ಏನು, ಈ ಪಿಂಕ್ ದೋಸೆ ಬಿಟ್ಟು ಏನೇನೆಲ್ಲ ವೆರೈಟಿ ಆಫ್ ಫುಡ್ ಇವ್ರು ಮಾಡ್ತಾರೆ, ಯಾವ ಫುಡ್ನ ಜನ ಇಷ್ಟಪಡ್ತಾರೆ ಅನ್ನೋದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಾನು ಕೇಳ್ಪಟ್ಟಂಗೆ ನಿಮ್ಮ ಪಿಂಕ್ ದೋಸೆ ಕಾರ್ನರಲ್ಲಿ ಪಿಂಕ್ ದೋಸೆನೇ ತುಂಬ ಫೇಮಸ್ಸು ಅಂತ ಹೇಳ್ತಾರೆ. ನಾನು ಕೂಡ ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಸೊ ನಿಮ್ಮ ಕೈಯಲ್ಲಿ ಏನು ಮ್ಯಾಜಿಕ್ ಇದೆ ಸರ್? ಕೈಯಲ್ಲಿ ಏನು ಮ್ಯಾಜಿಕ್ ಇಲ್ಲ, ನಾವು ಮಾಡೋ ಐಟಮಲ್ಲಿ ಚೆನ್ನಾಗಿರೋ ಐಟಮ್ ಹಾಕ್ತೀವಿ, ಕಸ್ಟಮರ್ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ, ನಮ್ಗೆ ಅದೇ ಬೇಕಾಗಿರೋದು, ಇನ್ನೇನಿಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಸರ್ ಎಷ್ಟು ವೆರೈಟೀಸ್ ಆಫ್ ಫುಡ್ ನೀವು ಮಾಡ್ತೀರಾ, ಜನ ಹೇಗೆ ಬರ್ತಾರೆ ಅಂತ? ದೋಸೆಯಲ್ಲಿ ಉಪ್ಪು ನೀರು ಸಮೇತ 21 ಐಟಮ್ ಮಿಕ್ಸ್ ಇರುತ್ತೆ, 21 ಐಟಮ್. ಯಾವ್ಯಾವ ಐಟಮ್ ಅಂತ ಹೇಳ್ಬೋದಾ ಸರ್, ಅಥವಾ ಸೀಕ್ರೆಟ್ ಮೆನು ಏನಾದರೂ ಇಟ್ಕೊಂಡಿದ್ದೀರಾ? ಅದು ಐಟಮ್ ಹೇಳಕ್ಕೆ ತುಂಬ ಐಟಮ್ ಇದೆ, ಹೇಳೋಕ್ಕಾಗಲ್ಲ ಅದರಿಂದ. ಈ ಪಿಂಕ್ ದೋಸೆ ಬಿಟ್ಟು ಬೇರೆ ಏನೇನು ದೋಸೆ, ಮಸಾಲೆ ದೋಸೆ ಆಗಿರ್ಬೋದು, ದೋಸೆ ಏನೇನು ಮಾಡ್ತೀರಾ ಸರ್? ಮಸಾಲೆ ದೋಸೆ, ಪ್ಲೇನ್ ದೋಸೆ, ವೆಜಿಟೇಬಲ್ ದೋಸೆ, ರಾಗಿ ಆನಿಯನ್ನು, ಬಾತ್ ಮಸಾಲೆ, ಪುಡಿ ದೋಸೆ ಮಾಡ್ತೀವಿ. ಸೊ ಗ್ರಾಹಕರು ಎಷ್ಟು ತುಂಬ ಇಷ್ಟಪಟ್ಟು ತಿನ್ನೋದು ಯಾವುದು ಅಂತ? ಎಲ್ಲ ಐಟಮು ನಮ್ಮ ಹತ್ರ ನಾರ್ಮಲಾಗಿ ಎಲ್ಲ ಐಟಮು ಇಷ್ಟಪಡ್ತಾರೆ. ಸರ್ ನನಗೆ ತುಂಬ ಇಷ್ಟ ಆಗಿದ್ದು ಪಿಂಕ್ ದೋಸೆ. ಸೊ ನಾರ್ಮಲ್ ಆಗಿ ಪಿಂಕ್ ದೋಸೆ ನೋಡಿದ ತಕ್ಷಣ ಏನು ಪಿಂಕ್ ಕಲರ್ ಇದೆ, ಏನಾದರೂ ಫುಡ್ ಕಲರ್ ಆ್ಯಡ್ ಮಾಡ್ತಾರೆ ಅದು ಇದು ಅಂತ ತುಂಬ ಜನ ನಮ್ಮ ವಿಡಿಯೋ ನೋಡೋರಿಗೆ ತುಂಬ ಅನ್ನಿಸ್ತಾ ಇರಬಹುದು. ಸೊ ನೀವೇನಾದರೂ ಕಲರ್ ಆ್ಯಡ್ ಮಾಡ್ತೀರಾ ಅಥವಾ ನ್ಯಾಚುರಲ್ ಕಲರಾ ಅಂತ? ನ್ಯಾಚುರಲ್ ಬೀಟ್ರೂಟ್ ಕಲರ್, ಒರಿಜಿನಲ್ ಕಲರ್, ಎಲ್ಲಿ ತೊಗೊಂಡ್ಬೇಕಾದ್ರೂ ತೊಗೊಂಡೋಗಿ ಚೆಕ್ ಮಾಡ್ಬೋದು, ಕೊಡ್ತೀನಿ. ನಾನು ತಿನ್ನಬೇಕಾದ್ರೆ ಇನ್ನೊಂದು ವಿಶೇಷತೆ ನಾನು ನೋಡಿದ್ದು ಅಂತಂದರೆ ನೀವು ಅಡಿಕೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀರಾ ಫುಡ್ನೆಲ್ಲ. ಈ ಥಾಟ್ ನಿಮಗೆ ಯಾಕೆ ಬಂತು ಅಂತ? ಈ ಕೊರೋನಾ ಬಂದ ಮೇಲೆ ನಾವು ಪ್ಲೇಟೆಲ್ಲ ತೆಗೆದುಬಿಟ್ಟಿದ್ದೀವಿ. ಮುಂಚೆನೂ ನಮ್ಮ ಹತ್ರ ಪ್ಲೇಟ್ ಇತ್ತು, ಯೂಸ್ ಆ್ಯಂಡ್ ಥ್ರೋ ಥರನೇ ತೊಳೆಯಲ್ಲ, ಮನೆಯಲ್ಲೇ ಹೋಗಿ ತೊಳೆಯೋದು. 200-300 ಪ್ಲೇಟ್ ತಗೊಂಡು ಬರ್ತಾ ಇತ್ತು. ಪ್ಲೇಟ್ ಖಾಲಿ ಆದಮೇಲೆ ಪೇಪರ್ ಪ್ಲೇಟಲ್ಲಿ ಕೊಡ್ತೀವಿ. ಅದರಿಂದ ಈಗ ಕೊರೋನಾ ಬಂದಮೇಲೆ ಅಡಿಕೆ ಪ್ಲೇಟ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಬರುವ ಜನಕ್ಕೆ ಹೇಳೋದು ಏನಂದರೆ, ತಟ್ಟೆಗಳು ಉಳಿತಾಯ ಮಾಡಿ, ವೇಸ್ಟ್ ಮಾಡಬಾರ್ದು. 2 ಇಡ್ಲಿ ತಿಂದು ಬಿಸಾಕ್ತಾರೆ, ತಟ್ಟೆಗೆ 4 ರೂಪಾಯಿ ಬೀಳುತ್ತೆ, ವೇಸ್ಟ್ ಮಾಡಬೇಡಿ, ಕೊನೆ ತನಕ ಹಿಡ್ಕೊಳ್ಳಿ. ತಟ್ಟೆಲ್ಲ ಏನೋ ಗಲೀಜಿದ್ರು 1 ತಟ್ಟೆದೇ ನಿಮ್ಮ ಹೊಟ್ಟೆಗೆ ಹೋಗಲಿ, 2 ತಟ್ಟೆದು ಹೋಗಬಾರ್ದು, ಗಲೀಜು ಇರಲ್ಲ ಹೇಳಿರೋದು. ಆ ಥರ ನಾವು ಹೇಳ್ತೀವಿ, ಕಸ್ಟಮರ್ ಆದಷ್ಟು ಉಳಿತಾಯ ಮಾಡಿ ಅಂತ ಹೇಳ್ತೀವಿ. ಎಷ್ಟು ವರ್ಷಗಳಿಂದ ನೀವು ಈ ಒಂದು ಕಾರ್ನರಲ್ಲಿ ದೋಸೆ ಕಾರ್ನರ್ ಅಂತ ಇಟ್ಕೊಂಡಿದ್ದೀರಾ? ನಾನು ದೋಸೆ ಸ್ಟಾರ್ಟ್ ಮಾಡಿ ಒಂದು ಹೆಚ್ಚು ಕಡಿಮೆ 30 ವರ್ಷ ಆಯಿತು. ನಾನು 25 ವರ್ಷ ಅಲ್ಲೇ ಇರೋದು, ಆ ಕಡೆ ಇದ್ದೆ. ಮಿಕ್ಕಿದ್ದು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಯಾರೋ ಮನೆಯವ್ರು ಕಿರಿಕಿರಿ ಮಾಡಿದ್ರು, ಅದಕ್ಕೇ ಈ ಕಡೆ ಬಂದು ಮಾಡ್ತಾಯಿದ್ದೀನಿ. ಈ ಕಡೆ ಬಂದು ಎಷ್ಟು ವರ್ಷ ಆಯಿತು ಅಂತ? ಈ ಕಡೆ ಬಂದು 4 ವರ್ಷ ಆಯಿತು. 4 ವರ್ಷದಿಂದ ಈ ಕಡೆ ಬಂದು ಮಾಡ್ತಾ ಇದ್ದೀರಾ. ಸೊ ಗ್ರಾಹಕರು ಹೇಗೆ ಬರ್ತಾರೆ? ನಾನು ಆಗೇ ಒಂದು 1 ಅವರ್ 1.5 ಅವರ್ ಆಯಿತು ನಾನು ಇಲ್ಲಿಗೆ ಬಂದು. ಸೊ ಕ್ರೌಡ್ ನೋಡಿದ್ರೆ ಅವಾಗಿಂದ ಇವಾಗವರೆಗೂ ಹಾಗೆ ಇದ್ದಾರೆ, ಒಂಚೂರು ಕಡಿಮೆ ಕೂಡ ಆಗಿಲ್ಲ ಅಂತ ಹೇಳ್ಬೋದು, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀರಾ ನೀವು? ನಾವು 7:30 ಇಂದ 10:30 ತನಕ ಮಾಡ್ತೀವಿ. ಕಸ್ಟಮರೆಲ್ಲ ಮಾಮೂಲಿ ಕೃಷ್ಣನ ಅಂಗಡಿಗೆ ಹೋಗಿ ದೋಸೆ ತಿಂದು ಬರೋಣ ಅಂತ ಹೆಚ್ಚು ಕಡಿಮೆ ಜನಗಳು ಬರ್ತಾರೆ. ಸರ್ ಆರೋಗ್ಯವೇ ಭಾಗ್ಯ ಅಂತ ನಾವು ಜೀವನ ಮಾಡ್ತಾ ಇರೋದು ಅಥವಾ ಕೆಲಸಕ್ಕೆ ಹೋಗ್ತಾ ಇರೋದು ಅಂತಂದರೆ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಅಡಲ್ಟ್ರೇಟೆಡ್ ಫುಡ್ ಎಲ್ಲ ತಿನ್ನಬಾರ್ದು ಅಂತ ಹೆಲ್ತ್ ಕಾನ್ಷಿಯಸ್ ಇರೋರು ಕೂಡ ಹೇಳ್ತಾ ಇರ್ತಾರೆ. ಸೊ ನೀವೇನಾದರೂ ಅಡಲ್ಟ್ರೇಷನ್ನು ಅಥವಾ ಈ ಒಂದು ಫುಡ್ ಪ್ರಾಡಕ್ಟ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು, ಕಲಬೆರಕೆ ಮಾಡೋದು ಅಂತ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಕಲಬೆರಕೆ ನಾವು ಮಾಡಲ್ಲ, ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ. ನಾವು ಏನಿದ್ರು ಒಳ್ಳೆ ಫುಡ್ ಕೊಡಬೇಕು. ಹೊಟ್ಟೆ ಚೆನ್ನಾಗಿದೆ, ನಮ್ಮ ಹತ್ರ ಇನ್ನೂ ಒಂದು 5 ವರ್ಷ 10 ವರ್ಷ ಬಂದು ತಿಂಡಿ ತಿಂತಾರೆ. ನಾವೇನೋ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಏನೋ ಒಂದಿನ ಮಿಸ್ ಆಗುತ್ತೆ, ತಿಂಗಳಲ್ಲೋ ಏನೋ. ಎಲ್ಲ ದಿನ ಮಿಸ್ ಆದರೆ ಕಸ್ಟಮರ್ ನಮ್ಮ ಹತ್ರ ಬರೋದಿಲ್ಲ, ತಿನ್ನೋದು ಇಲ್ಲ. ಅದರಿಂದ ಒಳ್ಳೆ ಫುಡ್ ಕೊಡಿ, ಯಾರು ಮಾಡಿದ್ರು ಚೆನ್ನಾಗಿರೋ ಫುಡ್ ಕೊಡಿ ಅಂತೀವಿ. ಇಲ್ಲಿ ನಾನು 7-8 ವರ್ಷದಿಂದ ತಿಂಡಿ, ಇಡ್ಲಿ, ಪಲಾವ್, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಪ್ಲೈನ್ ಇಡ್ಲಿ, ಮಸಾಲೆ ಇಡ್ಲಿ ಎಲ್ಲನೂ ನೀಟಾಗಿ ಮಾಡ್ತಾರೆ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದೇ ಈ ತಿಂಡಿನ ಬೇರೆ ಹೋಟ್ಲಿಗೆ ಹೋದರೆ 4 ಇಡ್ಲಿ ತಿಂದರೆ ಒಂದು 80 ರೂಪಾಯಿ ಆಗುತ್ತೆ. ಅದೇ ಇಲ್ಲಿ 60 ರೂಪಾಯಿ ಮುಗಿಯುತ್ತೆ. ಮಸಾಲೆ ದೋಸೆನೂ ಅಷ್ಟೇ 15 ರೂಪಾಯಿ, ಪುಡಿ ದೋಸೆನೂ ಅಷ್ಟೇ 15. ಎಲ್ಲ ವೆರೈಟಿಗಳಲ್ಲೂ ನೀಟಾಗಿ ಕರೆಕ್ಟಾಗಿ ವ್ಯವಹಾರ ಮಾಡ್ತಾರೆ. ಅದರಿಂದ ಇಲ್ಲಿ ಅದೇ ಬೇರೆ ಕಡೆ ಒಂದು ಕಾಸ್ಟ್ಲಿ ಹೋಟ್ಲಿಗೆ ಅಂತ ಹೋಗಿ ಕೂತ್ಕೊಂಡ್ರೆ 200ರಿಂದ 300 ಆಗುತ್ತೆ. ಇಲ್ಲಿ 100 ರೂಪಾಯಿಲಿ ಗಂಡ ಹೆಂಡತಿ ತಿಂದು ನೀಟಾಗಿ ಮನೆಗೆ ಹೋಗಿ ಊಟ ಮಾಡಿ ಮಲಗ್ಬೋದು. ಓಕೆ, ಹಾಂ ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿದೆ. ಪುಡಿ ದೋಸೆ, ಪಿಂಕಿ ದೋಸೆ,
ಮತ್ತು ಮಸಾಲೆ ದೋಸೆ, ಪ್ಲೈನ್ ದೋಸೆ, ಪ್ರತಿಯೊಂದು ಎಲ್ಲ ವೆರೈಟಿಗಳು ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದರಿಂದ ಯಾರು ಬಂದು ಬೇಕಾದ್ರೂ ತಿನ್ಬೋದು. ಇಲ್ಲಿ ಫುಟ್ಪಾತ್ ಅಂತ ಹೇಳ್ಬೋದು ಅಷ್ಟೇ, ಫುಟ್ಪಾತ್ ಅಲ್ಲ, ನೀಟಾಗೆ ಮಾಡ್ತಾರೆ, ಕ್ಲೀನ್ ಇದೆ, ಎಲ್ಲದರಲ್ಲೂ ಕ್ಲೀನ್. ಕ್ಯೂಟ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಸೊ ಬನ್ನಿ ಅವ್ರಿಗೆ ಹಾಯ್ ಹೇಳ್ತಾ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್. ಹಾಯ್. ಓಕೆ, ಐ ಥಿಂಕ್ ನಾಚಿಕೆ ಆಗ್ತಿದೆ ಅವ್ರಿಗೆ ಅನ್ಸುತ್ತೆ. ಸರ್ ಹಾಯ್. ಹಲೋ, ನಮಸ್ಕಾರ. ಓಕೆ ಸರ್, ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಫುಡ್ಡನ್ನು ತಿಂತಾ ಇದ್ದೀರಾ ಅಂತ? 5 ವರ್ಷದಿಂದ ತಿಂತಾ ಇದ್ದೀವಿ. ಇಲ್ಲಿ ಫ್ಯಾಮಿಲಿ ಜೊತೆನೇ ಬರ್ತೀವಿ. ನನ್ನ ವೈಫ್ದು ಫೇವ್ರೆಟ್ ಸ್ಪಾಟ್ ಇದು. ಆಮೇಲೆ ಇಲ್ಲಿ ಕಾಸಿಗೆ ತಕ್ಕ ಖರ್ಚು, ಒಳ್ಳೆ ಕಾಸಿಗೆ ಒಳ್ಳೆ ಟೇಸ್ಟಿ ಫುಡ್ ಸಿಗುತ್ತೆ. ಆಮೇಲೆ ಇದು ಮಸಾಲೆ ದೋಸೆ ಮಾತ್ರ ಮಸ್ಟ್ ಟ್ರೈ. ಪುಡಿ ಮಸಾಲೆ ದೋಸೆ ಸೂಪರಾಗಿರುತ್ತೆ. ಇದು ಬೇರೆ ಥರ ಇರುತ್ತೆ ಈ ಮಸಾಲೆ ಇವ್ರದ್ದು. ಥ್ಯಾಂಕ್ ಯು ಮ್ಯಾಮ್. ಸರ್ ಹೇಳ್ತಾ ಇದ್ರು ನಿಮ್ಮ ಫೇವ್ರೆಟ್ ಸ್ಪಾಟ್ ಅಂತ. ಸೊ ನಿಮಗೆ ಇಲ್ಲಿ ಏನು ಇಷ್ಟ ಆಗುತ್ತೆ ಅಂತ? ನನಗೆ ಫ್ರೆಶ್ನೆಸ್ ಇಷ್ಟ. ಇಲ್ಲಿ ಇಟ್ ಇಸ್ ಮೇಡ್ ಫ್ರೆಶ್, ಚೆನ್ನಾಗಿರುತ್ತೆ. ಇಡ್ಲಿ ಬಿಸಿ ಬಿಸಿಯಾಗಿ ಕೊಡ್ತಾರೆ ಆ್ಯಂಡ್ ಐ ಟ್ರಸ್ಟ್. ಅದಕ್ಕೆ ಅವನು ಕರ್ಕೊಂಡು ಬರ್ತೀನಿ. ಸೊ ದಟ್ ಹೀ ಲವ್ಸ್ ಟು ಈಟ್ ಇಡ್ಲಿ, ಸೊ ವಿ ಕಮ್ ಹಿಯರ್ ಯಾವಾಗಾದರೂ. ಈಗ ಸರ್ ಹೇಳಿದ್ರು ಸರ್ಗೆ ಪುಡಿ ಮಸಾಲೆ ದೋಸೆ ತುಂಬ ಇಷ್ಟ. ಒಂದು ಪುಡಿ ತುಂಬ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ, ಮಸಾಲ ಟೇಸ್ಟ್ ಬೇರೆ ಅಂತ. ಸೊ ನಿಮಗೇನು ಇಷ್ಟ ಆಗುತ್ತೆ ಅಂತ? ನನಗೆ ಇಡ್ಲಿ ಚಟ್ನಿ. ನಿಮಗೆ ಇಡ್ಲಿ ಇಷ್ಟ ಆಗುತ್ತೆ. ಇಡ್ಲಿ ದೋಸೆ ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿದ್ದೀರಾ ಇಲ್ಲಿ? ಒಂದ್ಸತಿ ಪಲಾವ್ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ ಮಸಾಲೆ ಅನಿಸುತ್ತೆ ಅವ್ರ ಮನೇಲೆ ಹೋಮ್ ಮೇಡ್ ಮಸಾಲೆ ಮಾಡ್ತಾರೆ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಪಿಂಕ್ ದೋಸಾ ಕಾರ್ನರ್ಗೆ ಬಂದು ಪಿಂಕ್ ದೋಸಾ ಹೇಗಿರುತ್ತೆ ಅಂತ ತೋರಿಸ್ಕೊಟ್ವಿ. ಹಾಗೆ ಒಂದು ಟೇಸ್ಟ್ ಮಾಡಿ, ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಅನಿಸಿದ್ದು ಅಂತಂದರೆ, ಈ ಪಿಂಕ್ ದೋಸಾ ಕಾರ್ನರ್ ಓನರ್ ಕೃಷ್ಣ ಸರ್ ಮಾತ್ರ ಒಂದು ಲೈನ್ ಹೇಳಿದರು. ಆ ಲೈನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಪ್ಪ ಅಂತಂದರೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಎಸ್, ಕಸ್ಟಮರೇ ನಮ್ಮ ದೇವರು ಅಂತ ಹೇಳಿದ್ರು. ಸೊ ಕಸ್ಟಮರ್ಸ್ ಇಲ್ಲ ಅಂತಂದರೆ ಈ ಫುಡ್ ಕಾರ್ನರ್ ದೋಸೆದಲ್ಲಿ ಯಾರು ದೋಸೆಯನ್ನು ತಿಂತಾರೆ ಅನ್ನೋ ಒಂದು ಮಾತು ಕೂಡ ಹೇಳಿದ್ರು. ಸೊ ನನಗಂತೂ ಒಂದು ಕನ್ಫರ್ಮ್ ಆಗಿದ್ದು ಅವ್ರ ಮಾತಿಂದ ಏನಪ್ಪ ಅಂತಂದರೆ, ಈ ಫುಡ್ ಅನ್ನೋದು ಅಡಲ್ಟ್ರೇಷನ್ ಮಾಡಬಾರ್ದು, ಫುಡ್ ಕಲರ್ಸ್ ಹಾಕಬಾರ್ದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಕೃಷ್ಣ ಸರ್ ಏನಿದ್ದಾರೆ ಇವರು ಫುಡ್ಗೆ ಯಾವುದೇ ರೀತಿ ಕಲರ್ಸ್ನ ಬಳಸೋದಿಲ್ಲ, ಎಲ್ಲ ನ್ಯಾಚುರಲ್ ಕಲರ್ಸು. ಈ ಪಿಂಕ್ ದೋಸಾಗೆ ಅವರು ಬೀಟ್ರೂಟನ್ನು ಹಾಕ್ತಾರೆ, ಅದಕ್ಕೆ ಒಂದು ಪಿಂಕ್ ಕಲರ್ ಬರುತ್ತೆ ಅಂತಲೂ ಹೇಳಿದ್ರು. ಸೊ ನೀವೇನಾದರೂ ಈ ಜಯನಗರ್ ಅಕ್ಕಪಕ್ಕ ಸುತ್ತಮುತ್ತ ಏನಾದರೂ ಸುಡ್ತಾ ಇರ್ತಾ ಇದ್ರೆ ನೀವು ಈ ಒಂದು ಪಿಂಕ್ ಕಾರ್ನರ್ಗೆ ಬಂದು ಟೇಸ್ಟ್ ಮಾಡಿ ದೋಸೆನ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.